ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ನ ಹೇಗೆ ಸೆಟ್ ಮಾಡ್ಕೋಬೇಕನ್ನೋದು ತಿಳ್ಕೊಡ್ತೇನೆ. ಇಲ್ಲಿ ವೆಬ್ಸೈಟ್ ಪರ್ಮಿಷನ್ಸ್ ಅಂತಿದೆ. ಸೊ ನೀವು ಆ್ಯಪ್ಸ್ ಆ್ಯಂಡ್ ವೆಬ್ಸೈಟಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ಕಾಗಿ ಪರ್ಮಿಷನ್ಸ್ ಕೊಟ್ಟಿದ್ದರೆ ಅಥವಾ ಆ್ಯಕ್ಟಿವ್ ಇದ್ದರೆ ನೀವು ಇಲ್ಲಿ ನೋಡ್ಬೋದು. ಅದನ್ನು ನೀವು ನಾರ್ಮಲಿ ಯಾವ ಪರ್ಮಿಷನ್ಸ್ ಕೊಟ್ಟಿದ್ದೀರಂತ. ಹಾಗೆ ಕೂಡ ನೀವು ಟ್ಯಾಗ್ ಆ್ಯಂಡ್ ಮೆನ್ಷನ್ಸ್ ಕೂಡ. ಸೊ ನೀವು ಯಾರಾದರೂ ನಿಮ್ಮನ್ನು ಟ್ಯಾಗ್ ಮಾಡಬಹುದಾ ಅಥವಾ ಮಾಡಬಾರ್ದು ಅಂತ ಅದು ಕೂಡ ಸೆಟ್ಟಿಂಗ್ಸಲ್ಲಿ ನೋಡ್ಬೋದು. ಹೂ ಕ್ಯಾನ್ ಟ್ಯಾಗ್ ಯು ಅಂತಿದೆ. ಸೊ ಎವ್ರಿ ಒನ್ ಅಂದರೆ ಯಾರು ಬೇಕಾದರೂ ಪಬ್ಲಿಕಲ್ಲಿ ನಿಮ್ಮನ್ನು ಟ್ಯಾಗ್ ಮಾಡ್ಬೋದು, ಅವ್ರ ಪೋಸ್ಟಲ್ಲಿ ಅವ್ರ ರೀಲ್ಸಲ್ಲಿ. ಸೊ ನಿಮ್ಮ ಫಾಲೋ ಮಾಡೋ ಫ್ರೆಂಡ್ಸ್ನ ಮಾತ್ರ ಟ್ಯಾಗ್ ಮಾಡಬೇಕಂದ್ರೆ ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿ. ನಿಮ್ಗೆ ಟ್ಯಾಗ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಡೋಂಟ್ ಅಲೋ ಟ್ಯಾಗ್ಸ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಮ್ಯಾನ್ಯಲಿ ನೀವು ಅಪ್ರೂವ್ ಕೂಡ ಮಾಡ್ಬೋದು. ಸೇಮ್ ಹಿಯರ್ ಮೆನ್ಷನ್ ಕೂಡ ಸೇಮ್ ಅದೇ ರೀತಿ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ರೀತಿ ಓಕೆ ಅನ್ನತ್ತೆ ಆ ರೀತಿ ನೀವು ಅದನ್ನು ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈವನ್ ಕಮೆಂಟ್ಸ್ ಕೂಡ ಅದೇ ರೀತಿ ಇದೆ. ನಿಮ್ಮ ಫಾಲೋವರ್ಸ್ ಕಮೆಂಟ್ ಅಲೋ ಮಾಡ್ತಿದ್ದೀರಾ ಅಥವಾ ನೀವು ಯಾರನ್ನ ಫಾಲೋ ಮಾಡ್ತೀರಾ ಅವ್ರ ಕಮೆಂಟ್ಸ್ನ ನೀವು ಅಲೋ ಮಾಡ್ತೀರಾ ಅಂತ ಇರುತ್ತೆ. ನಾನು ನನ್ನ ಫಾಲೋವರ್ಸ್ನ ಇಟ್ಟಿದ್ದೇನೆ. ಸೊ ಇವು ಆಫ್ ಕೂಡ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಾರ್ಮಲಾಗಿ ನಿಮ್ಮದು ಪ್ರೊಫೈಲು. ನೀವೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತಂದರೆ ಇಲ್ಲಿ ಆ್ಯಡ್ ನಿಮ್ಮ ಬಯೋ ಮತ್ತು ಥ್ರೆಡ್ ಪೇಜಸ್ ಏನಾರು ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಅಕೌಂಟ್ ಸೆಂಟ್ರಲ್ಲಿ ಬಂದಿದ್ದೇನೆ. ಇದು ಮೋಸ್ಟ್ ಇಂಪಾರ್ಟೆಂಟು ಮೆಟಾದಲ್ಲಿ, ಅದು ಮೀನ್ಸ್ ಇನ್ಸ್ಟಾಗ್ರಾಮ್ದಲ್ಲಿ. ಸೊ ನೀವು ಯಾವ ಅಕೌಂಟ್ಸ್ನ ಲಿಂಕ್ ಮಾಡ್ಕೊಂಡಿದ್ದೀರಾ ಅಂತ. ನಾನು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಅಕೌಂಟ್ನ ಲಿಂಕ್ ಮಾಡ್ಕೊಂಡಿದ್ದೇನೆ. ಸೊ ನೀವು ಯಾವ್ದು ಬೇಕಾದರೂ ಲಿಂಕ್ ಮಾಡ್ಕೋಬೋದು. ಪ್ಲಸ್ ಮೆಟಾ ವೆರಿಫೈಡ್ ಕೂಡ ನೀವು ತೊಗೋಬೋದು ಮುಂದೆ ನೀವು. ಸೊ ಇಲ್ಲಿ ನಿಮಗೆ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ಸ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನೇನು ಇನ್ಫಾರ್ಮೇಷನ್ ಇದೆ ನೀವು ಕೂಡ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಆಮೇಲೆ ನಿಮ್ಮದು ಯಾವ್ದು ರೀತಿ ನೀವು ಸರ್ಚ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಆ ಹಿಸ್ಟ್ರಿ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಅದು ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಯುವರ್ ಆ್ಯಕ್ಟಿವಿಟಿ ಆಫ್ ಮೆಟಾ ಟೆಕ್ನಾಲಜೀಸ್. ಸೊ ಇದು ನಾರ್ಮಲಾಗಿ ನಿಮಗೆ ಆಪ್ಷನ್ ಬರುತ್ತೆ ಇಲ್ಲಿ ಡಿಸ್ಕನೆಕ್ಟ್ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ, ಕ್ಲಿಯರ್, ಮ್ಯಾನೇಜ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಬಂದುಬಿಟ್ಟು ಮ್ಯಾನೇಜ್ ಫ್ಯೂಚರ್ ಆ್ಯಕ್ಟಿವಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾಡಿದ್ದೀನಿ ಡಿಸ್ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿ. ಸೊ ನೀವು ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿನ ಸಪೋರ್ ಆಪ್ಷನ್ ಇತ್ತು ಅಂತಂದರೆ ನಿಮ್ದು ಏನೇನು ಇನ್ಫಾರ್ಮೇಷನ್ ಇದಾವಲ್ಲ ರಿಲೇಟೆಡ್ ಟು ಬಿಸ್ನೆಸ್ ಅಥವಾ ಏನೇನೋ ಹಾಕಿರ್ತಾರೆ ಪೋಸ್ಟ್ ಅವೆಲ್ಲ, ಸೊ ಅದೆಲ್ಲ ಆಲ್ಮೋಸ್ಟ್ ಅವ್ರ ಕಡೆ ಡಾಟಾ ಇರುತ್ತೆ. ಸೊ ಡಿಸ್ಕನೆಕ್ಟ್ ಫ್ಯೂಚರ್ ಆ್ಯಕ್ಟಿವಿಟಿ ಅಂತಂದರೆ ನಿಮ್ದು ಏನು ಇಂಟ್ರಾಕ್ಷನ್ಸ್ ಆಗಿರುತ್ತಲ್ಲ ಪೋಸ್ಟ್ ಎಲ್ಲ ನಾರ್ಮಲ್ ಆಗಿರ್ತಿರಲ್ಲ, ಸೊ ಇಟ್ ಈಸ್ ಓನ್ಲಿ ರಿಲೇಟೆಡ್ ಟು ಯು ಓನ್ಲಿ ಮ್ಯಾಕ್ಸಿಮಮ್ ಆ್ಯಂಡ್ ಯುವರ್ ಫಾಲೋವರ್ಸ್ ದೇ ಕ್ಯಾನ್ ಸಿ. ಸೊ ಇದೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ಆಮೇಲೆ ರೀಸೆಂಟ್ ಆ್ಯಕ್ಟಿವಿಟಿ ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತೀರಿ ಯು ಹ್ಯಾವ್ ನೋ ಅವೈಲೇಬಲ್ ಆ್ಯಕ್ಟಿವಿಟಿ ಟು ಶೋ ಆ್ಯಟ್ ದಿಸ್ ಟೈಮ್ ಅಂತ ತೋರಿಸ್ತಾ ಇದ್ದೇನೆ ಹಾಗೆ. ಸೊ ನಾನು ನಾರ್ಮಲಾಗಿ ಏನೂ ಇಟ್ಟೇ ಇಲ್ಲ ಇದನ್ನು. ಸೊ ಡಿಸ್ಕನೆಕ್ಟ್ ವಿತ್ ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಅಂತಂತಿದ್ರೆ ಸೊ ಇಲ್ಲಿ ನೀವು ಪಾಸ್ವರ್ಡ್ ಹಾಕಿ ಚೆಕ್ ಮಾಡ್ಬೋದು ಏನಾದ್ರು ಇತ್ತಂತಂದರೆ. ಸೊ ನಂದು ಏನಿಲ್ಲ, ಸೊ ಅದಕ್ಕೆ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೇನೆ. ಸೊ ಆ್ಯಪ್ ಕನೆಕ್ಷನ್ಸ್ ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇನ್ಸ್ಟಾಗ್ರಾಮ್ಗೆ ದೆನ್ ನೀವು ಯಾರಾದರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮಗೆ ಪ್ರೊಫೆಷ್ನಲ್ ಅಕೌಂಟ್ಸ್ ಯೂಸ್ ಮಾಡ್ತಿದ್ದೀರಾ ನಾರ್ಮಲಾಗಿ ಅಂದರೆ ನೀವು ಮೆಟಾಲಿ ಹೈ ಫೀಚರ್ಸ್ ಬೇಕಂದರೆ ನೀವು ಮೆಟಾ ಪೇಗೆ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡ್ಕೊಂಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಅದು ಕೂಡ ಇದೆ. ಸೊ ಇದೆ ಮೆಟಾ ವೆರಿಫೈಡ್. ಸೊ ಇದು ಮೆಟಾ ವೆರಿಫೈಡ್ ಸ್ಟಾರ್ಟಿಂಗ್ ವಿತ್ 45 ರೂಪೀಸ್ ಇರುತ್ತೆ. ಆಮೇಲೆ ಅದು ನಿಮ್ಮ ಬೇಸ್ಡ್ ಆನ್ ನಿಮ್ಮ ಫೀಚರ್ಸು ಎಷ್ಟು ನೀವು ತೊಗೋತೀರ ಅದ್ರ ಮೇಲೆ ಹೋಗುತ್ತೆ. ಸೊ ಇಲ್ಲಿ ನೋಡಿಬೋದು ನೀವು ಸ್ಟ್ಯಾಂಡರ್ಡ್ಗೆ ವೆರಿಫೈಡ್ ಬ್ಯಾಚ್ ಅಂತಿದೆ. ಸೊ ಇಲ್ಲಿ ಪ್ರೊಟೆಕ್ಟೆಡ್ ಬ್ರ್ಯಾಂಡು ಅವೆಲ್ಲ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲಸ್ ಅಂತ ಇದೆ, ಅದರಲ್ಲಿ ಏನೇನಿದೆ ಫೀಚರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಕ್ಕಿಂತ ಪ್ರೀಮಿಯಮ್ ಇದೆ.
ಸೊ ಆ್ಯಡ್ ಲಿಂಕ್ಸ್ ಟು ರೀಲ್ಸ್ 4 ಪರ್ ಮಂತ್ ಅಂತ. ಸೊ ಇದಕ್ಕಿಂತ ಹೈ ಫೀಚರ್ ಇನ್ನೊಂದಿದೆ ಮ್ಯಾಕ್ಸ್ ಅಂತ, ಇದು ಲಾಸ್ಟು. ಸೊ ಇದರಲ್ಲಿ ಹೈಯೆಸ್ಟ್ ಫೀಚರ್ಸ್ ಇದ್ದಾವೆ. ಸೊ ನೀವು ಕಂಟಿನ್ಯೂ ಕೊಟ್ಟರೆ ಬೇಸ್ಡ್ ನೀವು ಅದರಲ್ಲಿ ನೀವು ಯಾವ್ದು ಬೇಕಾದರೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ನಿಮ್ಗೆ ಕಂಫರ್ಟೇಬಲ್ ಆ ಪರ್ಟಿಕ್ಯುಲರ್ ಫೀಚರ್ನ ನಿಮ್ಗೆ ಓಕೆ ಅಂದರೆ ಆ ರೀತಿ ಪ್ಲ್ಯಾನ್ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದೆಲ್ಲ ಬೇಸಿಕ್ ಆಮೇಲೆ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ನಾರ್ಮಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನ್ಯೂಸ್ ಅಕೌಂಟ್ ನ್ಯೂಲಿ ಸೆಟಪ್ ಮಾಡಿದಾಗ ಸೊ ಇವೆಲ್ಲ ಸೆಟ್ಟಿಂಗ್ಸ್ನ ನೀವು ನಾರ್ಮಲಾಗಿ ಎನೇಬಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಅನ್ನೆಸರಿ ಏನಾದರೂ ಪ್ರಾಬ್ಲಮ್ಗೆ ಸಿಕ್ಕೊಳ್ಳೋಕ್ಕಿಂತ ಇದು ಬೆಸ್ಟ್ ಇದೆ ಎಸ್ಪೆಷಲಿ. ಓಕೆ, ಪ್ಲೀಸ್ ನನ್ನ ಈ ರೀಲ್ನ ವಾಚ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿ ಫರ್ದರ್ ಇನ್ನೊಂದು ಟೆಕ್ನಾಲಜಿಕಲ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಬೇಕಂತಂದರೆ. ಥ್ಯಾಂಕ್ ಯು.